ರಥಸಪ್ತಮಿ ಸೋಮವಾರದಿಂದ ಶನಿವಾರ ಸಂಜೆ 6 ಗಂಟೆಗೆ. ಚಿಂತೆ ಇದೆ ನನಗೆ. ಯಾಕೆ ಗೊತ್ತಾ, ಅಮ್ಮನ ಬಾಯಲ್ಲಿ ಸತ್ಯ ಬಹಳ ದಿನ ಉಳಿಯಲ್ಲ. ಅವ್ರು ಯಾರ ಮುಂದೆ ಹೇಳ್ದೆ ಹೋದ್ರು ಕೊನೆಗೆ ಕನ್ನಡಿ ಮುಂದೆ ನಿಂತ್ಕೊಂಡು ಅವ್ರಿಗವ್ರೇ ಹೇಳ್ಕೊಂಡ್ಬಿಡ್ತಾರೆ. ಅಂಥವ್ರವ್ರು. ನನಗ್ ಗೊತ್ತಿಲ್ವಾ ಅವ್ರ ಬಗ್ಗೆ? ಮಂತ್ರಂಗೇನಾದ್ರೂ ಗೊತ್ತಾಗಿ ಯಾವ್ದಾದ್ರೂ ಗೇಟ್ ಮುಖಾಂತರ ಒಳಗಡೆ ಹೋಗೋದಕ್ಕಿಂತ ಮುಂಚೆ ಅವಳು ಹೋಗೋ ಎಲ್ಲಾ ಗೇಟ್ಗಳನ್ನೂ ಬಂದ್ ಮಾಡ್ಬೇಕು. ನಿಜ ಶಾಂತಿ, ನೀನೇನು ಚಿಂತೆ ಮಾಡಬೇಡ. ಅದ್ರ ಬಗ್ಗೆ ನಾನು ನೋಡ್ಕೋತೀನಿ. ಸರಿ, ಯಶೋದಕ್ಕ ಅವ್ರ ಮನೆಗೆ ಹೋಗ್ಬಿಟ್ಟು ಬರ್ತೀನಿ. ಸರಿ. ಮಂತ್ರ ಈ ಮಟ್ಟಕ್ಕೆ ಸುಶಾಂತ್ನ ತಯಾರು ಮಾಡ್ತಿದ್ದಾಳ. ಯಾವ ತಕ್ಕಡಿಲಿ ತೂಕ ಹಾಕಿದ್ರು ತೂಕಕ್ಕೆ ಸಿಗ್ತಾ ಇಲ್ವಲ್ಲ ಇವಳು. ಇನ್ನೆಂಥವಳಿರ್ಬೇಕು? ಯಾರಿವಳು? ಯಶೋದಕ್ಕ. ಓ ಚಿನ್ನು, ಬಾಪ ಬಾಪ ಬಾಬಾ, ಕೂತ್ಕೋ ಬಾ. ಹಾ, ಚೆನ್ನಾಗಿದ್ಯಾ? ನಾನ್ ಚೆನ್ನಾಗಿದ್ದೀನಿ ಯಶೋದಕ್ಕ. ನೀವೇನು ಹಗಲೊತ್ತೆ ನಿದ್ದೆ ಮಾಡ್ತಾ ಇದ್ದೀರಾ? ಯಾಕೆ ಮೈ ಹುಷಾರಿಲ್ವಾ? ಅಯ್ಯೋ ಏನಿಲ್ಲ, ಆಸ್ಪತ್ರೆಗೆ ಹೋಗೋಣ. ಅಯ್ಯಯ್ಯೋ ಹಂಗೇನಿಲ್ಲಪ್ಪ, ಆರೋಗ್ಯವಾಗೇ ಇದ್ದೀನಿ ನಾನು. ದೇಹ ಚೆನ್ನಾಗೇ ಇದೆ ಕಣೋ. ಚಿನ್ನು, ನನ್ ಮನ್ಸು ಚಿಂತೆಲ್ ನರಳ್ತಾ ಇದೆ ಅಷ್ಟೇ. ಚಿಂತೆನಾ? ಯಾಕೆ ಯಶೋದಕ್ಕ? ಒಂಟಿ ಬಡಕರಿಗೆ ಇನ್ನೇನ್ ಚಿಂತೆ ಇರತ್ತಪ್ಪ? ಯಾವಾಗ ಈ ಪ್ರಪಂಚದ ವ್ಯವಹಾರ ಮುಗಿಯುತ್ತೋ, ಯಾವಾಗ ಭಗವಂತ ಕರ್ಕೊತಾನೋ ಅಂತ. ಬಿಡ್ತು ಅನ್ನಿ ಯಶೋದಕ್ಕ, ಯಾಕೆ ಹೀಗೆಲ್ಲ ಮಾತಾಡ್ತಿದ್ದೀರಾ? ನಾನಿಲ್ವಾ ನಿಮಗೋಸ್ಕರ? 1 ನಿಮಿಷ ಇರು, ಬಂದೆ. ಹಾ, ತಗೋಪ ನೀರು. ಹಾ. ಚಿನ್ನು, ನಾನೇ ನಿನಗ್ ಫೋನ್ ಮಾಡ್ಬೇಕು ಅನ್ಕೊಂಡಿದ್ದಪ್ಪ. ನೆನೆಸ್ಕೊಂಡೆ ನೀನೇ ಬಂದ್ಬಿಟ್ಟೆ ನೋಡು. ಹೌದಾ? ಏನ್ ವಿಷಯ? ಇವತ್ತು ಮಾರ್ಕೆಟ್ ಹೋಗಿದ್ನಾ, ಹಾ, ದಿಢೀರಂತ ಮಂತ್ರ ನನ್ನ ನೋಡ್ಬಿಟ್ಲು ಕಣೋ. ಆಮೇಲೇನು, ಅವಳು ಏನೇನ್ ಕೆದ್ಕಿ ಕೇಳ್ತಾಳೋ ಅಂತ ಹೆದರ್ಕೊಂಡು ಓಡ್ ಬಂದು ಆಟೋ ಹತ್ಕೊಂಡು ಮನೆ ಸೇರ್ಕೊಂಡ್ಬಿಟ್ಟೆ ಕಣೋ. ಯಶೋದಕ್ಕ, ತುಂಬಾ ಒಳ್ಳೆ ಕೆಲಸ ಮಾಡಿದ್ದೀರಾ. ಅವಳ ಕೈಗೆ ಮಾತ್ರ ಸಿಗೋದಕ್ಕೆ ಹೋಗ್ಬಿಡಿ. ಇವತ್ತು ಹೇಗ್ ಮಾಡಿದ್ರೋ ಅದೇ ತರ ಮಾಡಿ. ನಾನ್ ನೋಡು ಮರ್ತೇ ಬಿಟ್ಟೆ. 1 ನಿಮಿಷ, ಈ ದುಡ್ಡು ಇಟ್ಕೊಳ್ಳಿ. ಏನಕ್ಕಪ್ಪ ಇಷ್ಟೊಂದೆಲ್ಲ ದುಡ್ಡು? ಜಾಸ್ತಿ ಏನಿಲ್ಲ ಯಶೋದಕ್ಕ, ಬರೀ 25,000 ಇದೆ ಅಷ್ಟೇ. ಪ್ರತಿ ತಿಂಗಳು ಕೊಡ್ತೀನಿ, ನೀವು ಸುಮ್ಮನೆ ಇಟ್ಕೊಳ್ಳಿ. ಅಲ್ಲಪ್ಪ ಚಿನ್ನು, ನೀನ್ ಯಾಕೋ ಇಷ್ಟೊಂದೆಲ್ಲ ನನಗೋಸ್ಕರ ಮಾಡ್ತೀಯಾ? ಯಶೋದಕ್ಕ, ಯಾಕೆ ಈ ತರ ಕೇಳ್ಬಿಟ್ರಿ? ನನಗಂತ ಬೇರೆ ಯಾರಿದ್ದಾರೆ ಹೇಳಿ? ನಾನು ದುಡಿತಿದ್ದೀನಿ, ನಾನು ದುಡಿದಿದ್ದೆಲ್ಲ ಬ್ಯಾಂಕಲ್ಲಿ ಇಡ್ತಾ ಇದ್ದೀನಿ. ಇವಾಗ ನನಗೆ ಎಷ್ಟು ಬೇಕೋ ಅಷ್ಟು ಖರ್ಚು ಮಾಡ್ಕೋತಾ ಇದ್ದೀನಿ. ಉಳಿದಿದ್ದೀನ ನಾನೇನು ಮಾಡಲಿ ಹೇಳಿ? ನನಗೆ ಅಕ್ಕ ಇದ್ದಿದ್ರೆ ನಾನು ಇದೇ ಥರ ಸಹಾಯ ಮಾಡ್ತಿದ್ದೆ ಅಲ್ವಾ? ನಾನು ಮನಸ್ಫೂರ್ತಿಯಾಗಿ ನಿಮ್ಮನ್ನ ಅಕ್ಕ ಅನ್ಕೊಂಡಿದ್ದೀನಿ. ಹಾಗಾಗಿ ಈ ಹಣನ ಕೊಡ್ತಾ ಇದ್ದೀನಿ, ದಯವಿಟ್ಟು ಇಲ್ಲ ಅನ್ಬೇಡಿ. ಅದೇ ಕಣೋ, ಯಾವ ಜನ್ಮದ ಋಣಾನ್ ಬಂದಾನೋ ಏನೋ, ಈ ಜನ್ಮದಲ್ಲಿ ಎಲ್ಲಾ ತೀರಿಸ್ತಾ ಇದೀಯ. ಅಲ್ಲಪ್ಪ, ನೀನ್ ಹೇಳ್ದೆ ಅಂತ ಆ ಸುಶಾಂತು ಮಂತ್ರ ಮೇಲೆ ಕೇಸ್ ಹಾಕ್ದೆ. ನಿಜ ಹೇಳು, ನೀನು ಶಾಂತಿ ಮೇಲಿಟ್ಟಿರೋ ಪ್ರೀತಿಗೋಸ್ಕರ ತಾನೇ ಇಷ್ಟೆಲ್ಲ ಮಾಡ್ತಿರೋದು? ನೋಡು, ನೀನು ಬಾಯ್ಬಿಟ್ಟು ಹೇಳ್ದೆ ಇದ್ರು ನನಗೆಲ್ಲ ಅರ್ಥ ಆಗತ್ತೆ ಕಣೋ. ಇನ್ನು ಯಾಕೋ ಅವಳ ನೆನ್ಪಲ್ಲೇ ಕೊರಗ್ತಾ ಇದೀಯಾ? ಹುಚ್ಚು ಹುಡುಗ ಕಣೋ ನೀನು. ನಾನ್ ನೋಡು ಮಾತಾಡ್ಸ್ಕೊಂಡೇ ಕೂತ್ಕೊಂಡ್ಬಿಟ್ಟೆ. ತಾಳು, ಕಾಫಿ ಯಶೋದಕ್ಕ, ಏನು ಬೇಡ, ಏನು ಬೇಡ. ನೋಡು, ನಾನ್ ಮಾಡೋ ಕಾಫಿ ನಿನ್ ತುಂಬಾ ಇಷ್ಟ ಅಂತ ನನಗ್ ಗೊತ್ತು. ಹೀಗ್ ಹೋಗಿ ಹಿಂಗ್ ಮಾಡ್ಕೊಂಡ್ ಬರ್ತೀನಿ. ತಾಳು. ಸರಿ.